ಕಾಂಗ್ರೆಸ್ ಸೇರ್ತಾರ ಇಬ್ಬರು ಬಿಜೆಪಿಯ ಶಾಸಕರು ಮತ್ತೊಂದು ಹೊಸ ಬಾಂಬ್ ಸಿಡಿಸಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಯಾಕಂತ ಹೇಳಿದ್ರೆ ಈಗ ಡಿಕೆ ಶಿವಕುಮಾರ್ ಕೊಟ್ಟಿರುವಂತಹ ಹೇಳಿಕೆ ಇದೆ ಅಲ್ವಾ, ಅದು ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಯಾಕಂದ್ರೆ ಅನುಮಾನಗಳಿತ್ತು, ಅದೇನು ಬಹಿರಂಗವಾಗಿ ಏನು ಉಳಿದಿಲ್ಲ. ಆದ್ರೆ ಕಾಂಗ್ರೆಸ್ ಪಕ್ಷವನ್ನ ಯಾವಾಗ ಸೇರ್ತಾರೆ ಅನ್ನುವಂತಹ ಪ್ರಶ್ನೆ ಇತ್ತಲ್ವಾ, ಆದಷ್ಟು ಬೇಗ ಅಂತ ಅನ್ನಿಸ್ತಾ ಇದೆ. ಈ ಎಲ್ಲ ಬೆಳವಣಿಗೆ ನೋಡ್ತಾ ಇದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅಷ್ಟು ಸುಲಭವಾಗಿ ಈ ಮಾತನ್ನ ಹೇಳಿರ್ಲಿಕ್ಕಿಲ್ಲ ಅಂತ ಅನಿಸ್ತಾ ಇದೆ. ಒಂಥರ ಬರೆದು ಕೊಟ್ಟಂಗಿದೆ, ಅವರು 100% ಬಂದೇ ಬರ್ತಾರೆ, ಸೇರ್ಪಡೆ ಆಗ್ತಾರೆ ಅನ್ನುವಂತಹ ಲೆಕ್ಕದಲ್ಲಿ ಮಾತನಾಡಿದ್ದಾರೆ. ನಿಮಗೆಲ್ಲ ಗೊತ್ತೇ ಇದೆ, ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಬಿಜೆಪಿ ಶಾಸಕರಾಗಿದ್ರು ಕೂಡ ಜಾಸ್ತಿ ಗುರುತಿಸ್ಕೊಳ್ತಾ ಇರೋದು ಕಾಂಗ್ರೆಸ್ನಲ್ಲಿ. ಎಸ್ ಟಿ ಸೋಮಶೇಖರ್ ಒಂದು ಹೆಜ್ಜೆ ಮುಂದೆ ಹೋಗಿ ಆಲ್ರೆಡಿ ಚನ್ನಪಟ್ಟಣದಲ್ಲಿ ಪ್ರಚಾರವನ್ನ ಮಾಡಿ ಬಂದ್ರು. ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಪರವಾಗಿ ಈ ಹಿಂದೆನೂ ಕೂಡ ರಾಜ್ಯಸಭೆಯಲ್ಲಿ ಅಡ್ಡ ಮತದಾನ ಆಗಿರ್ಬೋದು, ಹೆಬ್ಬಾರ್ ದೂರ ಉಳಿದಿದ್ದಾಗಿರ್ಬೋದು, ಇದೆಲ್ಲವನ್ನು ನೋಡ್ತಿದ್ರೆ ಅವರು ಬಿಜೆಪಿ ಬಿಟ್ಟಂಗೆ ಬಿಜೆಪಿ ಬಿಟ್ಟಿದ್ದಾರೆ, ಬಿಜೆಪಿ ಬಿಟ್ಟಿದ್ದಾರೆ ಮಾನಸಿಕವಾಗಿ ಅನ್ನೋದು ಕೂಡ ಗೊತ್ತಾಗಿತ್ತು. ಬಟ್ ಯಾವಾಗ ಸೇರ್ತಾರೆ ಅನ್ನೋದು ಕೂಡ ಡಿ ಕೆ ಶಿವಕುಮಾರ್ ಅವರು ಈಗ ಸುಳಿವು ಕೊಟ್ಟಂಗೆ ಕಾಣಿಸ್ತಾ ಇದೆ. ಇಬ್ಬರು ಕಾಂಗ್ರೆಸ್ನ ಶಾಸಕರು ಬಿಜೆಪಿ ಶಾಸಕರು ಕೈ ಹಿಡಿತಾರ ಅನ್ನೋದು. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ 136 ಸೀಟು ಗೆಲ್ತೀವಿ ಅಂದ್ರೆ ನಕ್ರು, ಈಗ 138 ಅಂತಿದ್ರು, ಈಗ ನಮ್ಮ ಸ್ಥಾನ 140 ಆಗಿದೆ ಅಂತ ಹೇಳಿದ್ರು. 140 ಅಂದ್ರೆ ಬಿಜೆಪಿಯವರು ಇಬ್ಬರೀಗ ಕಾಂಗ್ರೆಸ್ಗೆ ಬರ್ತಾರೆ ಅಂದ್ರೆ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಕಾಂಗ್ರೆಸ್ಗೆ ಬರ್ತಾರೆ ಅಂತ ಅರ್ಥ. ನೋಡಿ, ಮೊದಲು 136 ಇತ್ತು, 136 ಆದ್ಮೇಲೆ 2 ಶಿಗ್ಗಾಂವ್ 1 ಪ್ಲಸ್ ಚನ್ನಪಟ್ಟಣ 2 138 ಆಯ್ತು. ಎಲ್ಲರೂ 138 ಕಾಂಗ್ರೆಸ್ 140 ಹೆಂಗಾಗುತ್ತೆ ಅಂತ ಚರ್ಚೆ ಮಾಡ್ತಾ ಇದ್ರು. ಏನು ಡಿ ಕೆ ಶಿವಕುಮಾರ್ 2 ಎಕ್ಸ್ಟ್ರಾ ಹೇಳ್ತಿದ್ದಾರಲ್ಲ, ಏನೋ ಗೊಂದಲದಲ್ಲಿ ಹೇಳಿರ್ಬೋದು, ಫ್ಲೋಲ್ ಬಂದಿರ್ಬೋದು ಅಂತ ಅನ್ಕೊಂಡ್ವಿ ನಾವೆಲ್ಲ. ಆಮೇಲೆ ಅರ್ಥ ಆಯ್ತು, ಓ ಶಿವರಾಮ್ ಹೆಬ್ಬಾರು ಮತ್ತು ಎಸ್ ಟಿ ಸೋಮಶೇಖರ್ ಬಿಜೆಪಿ ಕೋರ್ ಕಮಿಟಿ ನಿನ್ನ ನಡೀತು, ವಿಜೇಂದ್ರ ಹೇಳಿದ್ರು ಶಿಸ್ತು ಕ್ರಮ ತೆಗೆದುಕೊಳ್ತೀವಿ ಅವರ ವಿರುದ್ಧ ಅಂತ ಹೇಳಿ. ಹಾಗಾಗಿನೇ ಈಗ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವಂತಹ ಸಾಧ್ಯತೆಗಳು ಖಂಡಿತವಾಗ್ಲೂ ಬಿಜೆಪಿಯಲ್ಲಿ ಕಾಣಿಸ್ತಾ ಇದೆ. ಜೊತೆಗೆ ಈಗ ಕೆಲವೊಂದಿಷ್ಟು ಕಾನೂನು ತೊಡಕುಗಳು ಎದುರಾಗ್ಬೋದು ಅವ್ರಿಗೆ ಸದ್ಯಕ್ಕೆ. ಯಾಕಂದ್ರೆ ಎಸ್ ಟಿ ಸೋಮಶೇಖರ್ ಈ ಹಿಂದೆನೇ ಅವರು ಅಧಿಕೃತವಾಗಿ ಸೇರ್ಪಡೆ ಆಗ್ತಾ ಇದ್ರು. ಆದರೆ ಸದ್ಯಕ್ಕಂತರೂ ಕಾಂಗ್ರೆಸ್ನಲ್ಲಿ ಇದ್ದಾರೆ ಎಸ್ ಟಿ ಸೋಮಶೇಖರ್ ಅವರು. ಈ 135 ನಾನು ಇಲ್ಲೇ ಬಂದು ಹೇಳಿದ್ದೆ, ಚುನಾವಣೆ ಮುಂದೆ ಕೇಳಿದ್ದೆ, ನೀವು ಮಾಧ್ಯಮದವರು ಬರ್ಕೊಳ್ಳಿ, ನೀವು ಬರ್ಕೊಳ್ಳಿ, 138 ಸೀಟು ನಮ್ಮ ನಂಬರು ಅಂತ ಹೇಳಿ ನಾನು ನಿಮಗೆ ಹೇಳೋಗಿದ್ದೆ. ಇವತ್ತು 138 ಸೀಟ್ಗೆ ಅನ್ನಪೂರ್ಣರವರು ಅನ್ನದ ಪೂರ್ಣ, ಸಿದ್ದರಾಮಯ್ಯನವರ ಅನ್ನ ಭಾಗ್ಯವನ್ನ ಕೊಡುವಂತ ಅನ್ನಪೂರ್ಣ ಇವತ್ತು 138 ನಂಬರ್ ಮಾಡಿದ್ದಾರೆ. ನಮ್ಮ MP ಪ್ರಕಾಶ್ ಮಗಳು ನಮ್ಮ ಪಕ್ಷದ ರೆಬೆಲ್ ಕ್ಯಾಂಡಿಡೇಟ್. ಆಮೇಲೆ ಅಲ್ಲಿ ಪುಟ್ಸ್ವಾಮಿಗೌಡರು ಎಲ್ಲಿ ಗೌರಿಬಿದನೂರಲ್ಲಿ ರೆಬೆಲ್ ಕ್ಯಾಂಡಿಡೇಟ್. 132 2 ಸೇರಿದ್ರೆ ಎಷ್ಟಾಯ್ತು? 140 ಆಯ್ತು. ಅದಾದ್ಮೇಲೆ ಬಿಜೆಪಿ ಕೆಲವು ಸ್ನೇಹಿತಗಳಿದ್ದಾರೆ, ನಾನು ಹೆಸರು ಹೇಳಕ್ ಹೋಗುದಿಲ್ಲ, ಸ್ನೇಹಿತರಿದ್ದಾರೆ. ಅಲ್ಲರಿ, ಇಷ್ಟು ಬಲ ಇರುವಂತ 140+ ಸೀಟ್ನ ದೇವೇಗೌಡರು ಏನ್ ಬಿಜೆಪಿಯವ್ರನ್ನ ಸೇರಿಸ್ಕೊಂಡು ಕುಮಾರಸ್ವಾಮಿ ಅವರು 6 ತಿಂಗಳೊಳಗಡೆ ಈ ಸರ್ಕಾರನ ಕಿತ್ತಾಕ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸಾಧ್ಯನೇನ್ರಿ? ಸಾಧ್ಯ ಇಲ್ಲ. ಇದು 138 ಸೀಟ್ಗೆ ನೀವು ಇಲ್ಲಿ ಗೆಲ್ಸಿದ್ದೀರಲ್ಲ, ಅನ್ನಪೂರ್ಣ ಅನ್ನ ಕೊಡುವಂತ ನನ್ನ ತಾಯಿ, ನಿಮ್ಮ ತಾಯಿ. ಕಾಂಗ್ರೆಸ್ 228ಕ್ಕೆ ಮುನ್ನುಡಿಯನ್ನ ನೀವು ಬರೆದಿದ್ದೀರಿ. ಸಂಡೂರಿನ ಮಹಾಕ್ಷೇತ್ರದ ಜನತೆ ಮುನ್ನುಡಿಯನ್ನ ಬರೆದಿದ್ದೀರಿ. ಇದನ್ನ ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಈ 100